ದೇವೇಗೌಡರ ಸಾಹೇಬ್ರ ನರೇಂದ್ರ ಮೋದಿರವರ ನಾಯಕತ್ವವನ್ನು ಮೆಚ್ಚಿ ಈ ಭಾಗದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ನ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದಂಥ ವಿವೇಕಾನಂದರವ್ರನ್ನ ಪ್ರಥಮ ಪ್ರಾಶಸ್ತ್ಯ ಮತದಲ್ಲಿ ಇತಿಹಾಸದಲ್ಲೇ ಕೊಡದೇ ಇರ್ತಕ್ಕಂಥ ಬಹುಮತವನ್ನ 4,222,622 ಮತಗಳ ಅಂತರದಿಂದ ಗೆಲ್ಲಿಸಿದ್ದಾರೆ. ಅಧಿಕಾರಕ್ಕೋಸ್ಕರ ಅವಕಾಶವಾದಿ ರಾಜಕಾರಣವನ್ನು ಮಾಡುವಂಥವ್ರಿಗೆ ಈ ಕ್ಷೇತ್ರದಲ್ಲಿ ಜನ ಬುದ್ಧಿಯನ್ನು ಕಲಿಸಿದ್ದಾರೆ. ಅದೇ ರೀತಿ ಭೋಜೇಗೌಡರು ಎರಡನೇ ಬಾರಿಗೆ ಅತ್ಯಂತ ಬಹುಮತದಿಂದ ಎರಡೂ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಇದನ್ನು ಏನು ತೋರಿಸ್ತದೆ ಅಂದರೆ ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಎಲ್ಲ ಮುಖಂಡರು ನಾಯಕರು ಕುಮಾರಣ್ಣರವರ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಮುಂಬರುವಂತಹ ಚುನಾವಣೆಗಳಲ್ಲಿ ಒಟ್ಟಾಗಿರಿ, ವಿಜೇಂದ್ರರವರ ನೇತೃತ್ವದಲ್ಲಿ ಒಟ್ಟಾಗಿರಿ. ಮುಂದೆ ಖಂಡಿತವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಈ ರಾಜ್ಯದ ಜನ ಕಿತ್ತೊಗಿತಾರೆ ಎನ್ನುವಂಥ ಸ್ಪಷ್ಟ ನಿರ್ದೇಶನವನ್ನು ಈ ಜನತೆ ಕೊಟ್ಟಿದ್ದಾರೆ. ಈಗಲಾದರೂ ಮಾನ್ಯ ಸಿದ್ದರಾಮಯ್ಯನವರು ಜನತೆಯ ಮನಸ್ಸಿನಲ್ಲಿ ಏನಿದೆ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಶಿಕ್ಷಕರ ಕ್ಷೇತ್ರದ ಗೆಲುವು ತಂತ್ರಗಾರಿಕೆಯ ಗೆಲುವ ಅಂತ ಕಾಂಗ್ರೆಸ್ ಇಂದ ಬೇಸತ್ತು ಕುಮಾರಣ್ಣರವರ, ವಿಜೇಂದ್ರರವರ, ಯಡಿಯೂರಪ್ಪನವರ ನೇತೃತ್ವವನ್ನು ಜನ ಬಯಸಿದ್ದಾರೆ ಎನ್ನುವಂಥದ್ದು ತೀರ್ಮಾನ.